ಮೈಸೂರು ದಸರಾ ಎಷ್ಟೊಂದು ಸುಂದರ. ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಎಲ್ರಿಗೂ ಕೂಡ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಟಿವಿ. ನಾನು ಕಾವ್ಯ ಹೆಗಡೆ. ಇವತ್ತು ನಾನು ಎಲ್ಲಿದ್ದೀನಿ ಗೊತ್ತಾ? ಇವತ್ತು ನಾನು RT ನಗರದಲ್ಲಿ ಇದ್ದೀನಿ. RT ನಗರದಲ್ಲಿ ಒಬ್ಬರ ಮನೆಯಲ್ಲಿ ಗೊಂಬೆಯನ್ನ ಕೂರಿಸಿದ್ದಾರೆ. ಅವ್ರ ಹೆಸರು ಡಾಕ್ಟರ್ ಭಾರ್ಗವಿ ಅಂತ ಹೇಳಿ. ತುಂಬಾ ಸುಂದರವಾಗಿ ಗೊಂಬೆಗಳನ್ನ ಜೋಡಿಸಿಟ್ಟಿದ್ದಾರೆ. ಹೆಣ್ಮಕ್ಳಿಗೆ ದಸರಾ ಹಬ್ಬದಲ್ಲಿ ಈ ಒಂದು ಗೊಂಬೆಗಳನ್ನ ಜೋಡಿಸಿರೋದ್ರಲ್ಲಿ ತುಂಬಾನೇ ಖುಷಿ ಸಿಗುತ್ತೆ. ಹಾಗೆ ಈ ಒಂದು ಸಂಪ್ರದಾಯ ಹೇಗೆ ಹುಟ್ಟುಕೊಳ್ತು, ಯಾವಾಗಿಂದ ಇವರು ಸ್ಟಾರ್ಟ್ ಮಾಡಿದ್ರು ಅಂತ ಡಾಕ್ಟರ್ ಹತ್ರ ಕೇಳಿ ತಿಳ್ಕೊಳ್ಳೋಣ. ಆ್ಯಂಡ್ ಕಾರ್ಯಕ್ರಮಕ್ಕೆ ಈಗ ವೆಲ್ಕಮ್ ಮಾಡೋಣ. ಮ್ಯಾಮ್ ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಓಕೆ, ಹೇಗೆ ನಡೀತಿದೆ ವರ್ಕ್? ಬಿಸಿ ಬಟ್ ಓಕೆ. ಯಾವ ಡಾಕ್ಟರ್ ಮ್ಯಾಮ್ ನೀವು? ಬೇಸಿಕ್ಲಿ ಅನಸ್ಥೀಸಿಯಾಲಜಿಸ್ಟ್. ಅವೇಕ್ಷ ಹಾಸ್ಪಿಟಲ್ನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ಚೆನ್ನಾಗಿ ಹೋಗ್ತಾ ಇದೆ. ನಿಮ್ಗೆ ಯಾಕೆ ಗೊಂಬೆಗಳನ್ನ ಕೂರಿಸ್ಬೇಕು ಅಂತ ಅನ್ನಿಸ್ತು? ಎಷ್ಟು ವರ್ಷದಿಂದ ಗೊಂಬೆಗಳನ್ನ ಕೂರಿಸ್ತಿದ್ದೀರಾ? ನಾನು ಚಿಕ್ಕವಳ ಇದ್ದಾಗಿಂದನೂ ಗೊಂಬೆಗಳು ಇರ್ತಾ ಇದ್ದೀವಿ ಮನೆಯಲ್ಲಿ. ನಮ್ಮ ಅಜ್ಜಿ ಅಮ್ಮ ಅವರೆಲ್ಲ ಇಡ್ತಾ ಇದ್ರು. ಸೊ ಅದನ್ನೇ ಫಾಲೋ ಮಾಡಿಕೊಂಡು ಎವ್ರಿ ಇಯರ್ ಇರ್ತಾ ಬರ್ತಾ ಇದ್ದೀವಿ. ಓಕೆ, ಸೊ ಯಾವ ವೆರೈಟಿ ಗೊಂಬೆ ಅಂದರೆ ನಿಮ್ಗೆ ತುಂಬ ಇಷ್ಟ?
ಬೇಸಿಕ್ಲಿ ಎಲ್ಲ ಊರಿಂದನೂ ಒಂದೊಂದು ಬೊಂಬೆ ಆ ಊರಿನ ಬಗ್ಗೆ ಹೇಳೋ ಬೊಂಬೆಗಳನ್ನ ತಂದಿಡಬೇಕು ಅನ್ನೋದು ದಟ್ ವಾಸ್ ಮೈ ಏಮ್. ಸೊ ಒಂದೊಂದು ವರ್ಷ ಒಂದೊಂದಾಗಿ ಜಾಸ್ತಿ ಮಾಡ್ತಾ ಹೋದ್ವಿ. ಸೊ ಈಗ ನವರಾತ್ರಿ ಹಬ್ಬ ಅಂತಂದರೆ ಹೆಣ್ಮಕ್ಳಿಗೆ ತುಂಬ ಸ್ಪೆಷಲ್. 9 ದಿನ 9 ದೇವತೆಯನ್ನ ರೂಪದಲ್ಲಿ ಆರಾಧನೆ ಮಾಡೋದು ಅಂತಂದರೆ ಭಾಳ ಖುಷಿ ಸಿಗುತ್ತೆ. ನಿಮ್ಗೆ ಯಾವ ದೇವರಂದರೆ ತುಂಬ ಇಷ್ಟ? ನನಗೆ ಕಾಮಾಕ್ಷಿ ತುಂಬ ಇಷ್ಟ. ಕಾಮಾಕ್ಷಿ ದೇವಿ ಅಂದರೆ ಯಾಕೆ ಇಷ್ಟ? ಐ ಫೀಲ್ ಅಟ್ ಹೋಮ್ ವೆನ್ ಐಮ್ ದೇರ್, ಅದಕ್ಕೆ. ಓಕೆ. ಸೊ ಓಕೆ, ಚೈಲ್ಡ್ಹುಡ್ಡಲ್ಲಿ ನೀವು ಗೊಂಬೆ ಕೂರಿಸ್ಬೇಕಾದ್ರೆ ತುಂಬ ವಿಚಾರಗಳನ್ನು ಮನೇಲಿ ಹೇಳ್ಕೊಟ್ಟಿರ್ತಾರೆ. ಸೊ ಅದರಲ್ಲಿ ಯಾವ ತುಂಬ ನೆನಪಾಗುತ್ತೆ ನಿಮಗೆ? ನೆನಪಾಗೋದು ಸ್ಟೆಪ್ಸ್ ಇಡೋದು. ಮುಂಚೆ ಇವಾಗ ಸ್ಟೆಪ್ಸ್ ಸಿಗುತ್ತೆ ನಮಗೆ, ಎಲ್ಲ ಥರದ ಸ್ಟೆಪ್ಸು ಸಿಗ್ತಾ ಬರುತ್ತೆ. ಬಟ್ ಆವಾಗ ಆ ಕಾಲದಲ್ಲಿ ಅಷ್ಟೆಲ್ಲ ಇರಲಿಲ್ಲ. ನಾವು ಚಿಕ್ಕವರಿದ್ದಾಗ ಕಾರ್ಟೂನ್ ಬಾಕ್ಸು ಅದು ಇದು ಇಟ್ಕೊಂಡು ಸಿಮೆಟ್ರಿಕ್ ಆಗಿ 5, 3, 7 ಅದನ್ನು ಮಾಡ್ಕೊಂಡು ಬರ್ತಾ ಇದ್ವಿ. ಸೊ ಈಗ ಗೊಂಬೆ ಇಟ್ಟಿರ್ತೀರಾ, ಸೊ ಅದರಲ್ಲೂ ವಿಧಾನಗಳಿರುತ್ತಾ? ಹೀಗೆ ಇಷ್ಟಿಷ್ಟೇ ಗೊಂಬೆ ಇಡಬೇಕು? ಇಲ್ಲ, ಸ್ಟೆಪ್ಸ್ ಅಷ್ಟೇ ಕೌಂಟ್ ಇರುತ್ತೆ. ಆಡ್ ನಂಬರ್ಸಲ್ಲಿ ಸ್ಟೆಪ್ಸ್ ಇಡಬೇಕು ಅಂತಾರೆ. 3, 5, 7, 9, 11 ಆ ಥರ ಆಡ್ ನಂಬರ್ಸಲ್ಲಿ ಎಷ್ಟಾಗುತ್ತೋ ಎಷ್ಟು ಗೊಂಬೆಗಳಿದೆಯೋ ಎಷ್ಟು ಕೂರ್ಸೋಕ್ಕಾಗುತ್ತೋ ಅದ್ರ ಮೇಲೆ ಡಿಪೆಂಡ್ ಮಾಡಿಕೊಂಡು ಇಡೋದು. ಓಕೆ. ಸೊ ಇವಾಗ ನವರಾತ್ರಿ ಅಂದ ತಕ್ಷಣ ನೆಂಟರು ಬರ್ತಾರೆ, ಅಥವಾ ನಾವು ನೆಂಟರು ಮನೆಗೆ ಹೋಗ್ತೀವಿ. ಸೊ ಗೊಂಬೆ ನೋಡಲಿಕ್ಕೆ ಅಂತಲೇ ಹೋಗ್ತಿದ್ವಿ. ಸೊ ನೀವು ಚಿಕ್ಕ ವಯಸ್ಸಿನ ಮೆಮೊರೀಸ್ ಏನಾದರೂ ಹೇಳ್ತೀರಾ? ಬೆಂಗಳೂರಲ್ಲಿ ಅಷ್ಟೊಂದು ಜಾಸ್ತಿ ಅಂದರೆ ನಮ್ಮ ರಿಲೇಟಿವ್ಸ್ ಮನೆಗೆ ಹೋಗೋದು, ನೋಡೋದು, ಅರಿಶಿನ ಕುಂಕುಮ ತಗೊಳ್ಳೋದು. ನವರಾತ್ರಿ ಅಂದರೆ ನಮ್ಮ ತಮಿಳಿಯನ್ ಟ್ರೆಡಿಷನಲ್ಲಿ ನೆನಪು ಬರೋದು ಸುಂಡಲ್. ಮೋಸ್ಟ್ ಕಾಮನ್. ಅದು ತಿನ್ನಕ್ಕಂತಾನೆ ಅದಕ್ಕೆ 9 days 9 types ಪ್ರಿಪೇರ್ ಮಾಡ್ತಾರೆ, ಅದನ್ನು ತಿನ್ನೋದು. ಸೊ ಅದು ನೆನಪಿಗೆ ಬರುತ್ತೆ. ಸೊ ಇವಾಗ ನವರಾತ್ರಿ ಹಬ್ಬಕ್ಕೆ ಶಾಪಿಂಗ್ ಮಾಡಲೇಬೇಕು. ಸೊ ನೀವು ಗೊಂಬೆಗಳನ್ನೆಲ್ಲ ಎಲ್ಲಿಂದ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀರಿ? ಗೊಂಬೆಗಳು ಇವಾಗ ಕಾಸ್ಟ್ ಆಫ್ ದ ಬೊಂಬೆನೂ ತುಂಬ ಜಾಸ್ತಿ ಆಗೋಗಿದೆ. ಸೊ ನಾನು ಲಾಸ್ಟ್ 1-2-3 yearsಯಿಂದ ಚಿಟ್ ಕಟ್ತಾ ಬರ್ತಾ ಇದ್ದೀನಿ. ಮಂತ್ಲಿ ಚಿಟ್ ಕಟ್ತೀನಿ. ಸೊ ಅದು ಕ್ಯುಮ್ಯುಲೇಟ್ ಆದಮೇಲೆ 11 months 12 monthsಗೆ ತೊಗೊಂಡು ಬರೋದು. ಹೌದು. ಓಕೆ. ಸೊ ಮೋಸ್ಟ್ಲಿ ಕಾಂಚೀವರಂ ಮೇಲೆ ಚೆನ್ನೈ ಅಲ್ಲಿಂದ ಗೊಂಬೆಗಳು ತೊಗೊಂಡು ಬರೋದು. ಓಕೆ. ಈಗ ಗೊಂಬೆ ಅಂತ ಹೇಳಿದ ತಕ್ಷಣ ಚಿಕ್ಕ ಪುಟಾಣಿ ಗೊಂಬೆಯಿಂದ ಹಿಡಿದು ದೊಡ್ಡ ಗೊಂಬೆವರೆಗೂ ಕಲೆಕ್ಷನ್ ಮಾಡ್ತಾರೆ. ನಿಮಗೆ ಅದರಲ್ಲಿ ಯಾವ ಫೇವ್ರೆಟ್ ಗೊಂಬೆ? ಅಂಬಾಳ್ ಏನೇನು ಗೊಂಬೆ ಅವ್ರದ್ದು ತಗೊಳ್ತೀನೋ ಅದೆಲ್ಲ ಫೇವ್ರೆಟ್. ಓಕೆ. ಎಸ್ಪೆಷಲಿ ಈ ಕಡೆ ನಾನು ಇಟ್ಟಿರೋದೆಲ್ಲ ನನ್ನ ಫೇವ್ರೆಟ್ಸ್. ಹೌದಾ? ಓಕೆ. ನಿಮ್ಮ ಫೇವ್ರೆಟ್ ಅಂತಲೇ ಒಂದು? ಇಲ್ಲ, ಇದು ದೇವಿಗೆ ಅಂತಲೇ ಒಂದು ಜಾಗ ಕೊಟ್ಟು ದೇವಿ ಎಲ್ಲ ಟೈಪ್ಸ್ ಆಫ್ ದೇವಿದು ಗೊಂಬೆ ಆ ಕಡೆ ಇಟ್ಟಿರೋದು. ಸೊ ಈ ಒಂದು ಗೊಂಬೆ ಇರೋ ಸಂಪ್ರದಾಯ ಯಾವಾಗಿಂದ ಸ್ಟಾರ್ಟ್ ಆಯಿತು? ಏನಾದರೂ ಐಡಿಯಾಸ್? ಗೊತ್ತಿಲ್ಲ. ಇದು ತುಂಬ ವರ್ಷ ಗೊತ್ತಿರೋ ಹಾಗೆ 100 ವರ್ಷಗಳಿಂದ ಇದೆ ಅನಿಸುತ್ತೆ ಇದು. ಸೊ ಅದೇ ಮುಂದುವರ್ಕೊಂಡು ನಿಮ್ಮ ನೆಕ್ಸ್ಟ್ ಜನ್ರೇಷನಲ್ಲೂ ಕೂಡ ಹೀಗೆ ಗೊಂಬೆ ಇರುತ್ತೆ. ಸೊ ಓಕೆ. ನಾವು ಮಾಡೋದನ್ನೇ ಅವ್ರು ನೋಡೋದು, ಅವ್ರು ಫಾಲೋ ಮಾಡೋದು. ಓಕೆ. ಈಗ ದಸರಾ ಅಂತ ಅಂದ ತಕ್ಷಣ ಮೈಸೂರು ಚಾಮುಂಡೇಶ್ವರಿ ನೆನಪಾಗುತ್ತೆ. ಸೊ ಮೈಸೂರು ಚಾಮುಂಡೇಶ್ವರಿ ದರ್ಶನ ದಸರಾದಲ್ಲಿ ಹೋಗಿ ಯಾವಾಗಾದರೂ ಪಡ್ಕೊಂಡಿದ್ದೀರಾ? ಇಲ್ಲ, ದಸರಾನಲ್ಲಿ ಯಾವಾಗಲೂ ನಾನು ಹೋಗಿಲ್ಲ, ಹೋಗೋ ಚಾನ್ಸ್ ಸಿಕ್ಕಿಲ್ಲ. ದಸರಾಕ್ಕೆ ಅಲ್ಲಿ ಇರುವಂಥ ರಶ್ಗೂ ಎಲ್ಲ ಅಲ್ವಾ? ಸೊ ಫುಲ್ ಮಂತಲ್ಲಿ ದಸರಾ ಸೆಲೆಬ್ರೇಟ್ ಮಾಡ್ತಾರೆ ಅನ್ಸುತ್ತೆ. ಪೂರ್ತಿ ತಿಂಗಳು ದಸರಾ ಫುಲ್ ಸೆಲೆಬ್ರೇಷನ್ ಮಾಡಿ. ಈಗಂತೂ 9 ದಿನ ದಸರಾ ಅಲ್ವೇ ಅಲ್ಲ. ಸಿದ್ದರಾಮಯ್ಯ ಅವ್ರು ಹೇಳಿದ್ದಾರೆ 11 ದಿನ ದಸರಾ ಅಂತ ಹೇಳಿ. ಸೊ ಇವಾಗ ದಸರಾ ಅಂತ ಅಂದ ತಕ್ಷಣ, ಅಥವಾ ನವಶಕ್ತಿ ನವರಾತ್ರಿ ಅಂತ ಹೇಳಿ ಅಂದ ತಕ್ಷಣ ಆ ಒಂದು ಕಲರಲ್ಲಿ ಎಲ್ಲರೂ ಕೂಡ ಆಚರಣೆ ಮಾಡ್ತಾರೆ. ಒಂದಿನ ವೈಟು, ಒಂದಿನ ರೆಡ್ಡು, ಒಂದಿನ ನೀಲಿ ಕಲರು. ನೀವು ಹೇಳಿ ಆ ಕಲರ್ ಬಗ್ಗೆ, ಅಥವಾ ನಿಮ್ಗೆ ಯಾವ ಕಲರ್ ತುಂಬ ಇಷ್ಟ? ನನ್ನದು ಫೇವ್ರೆಟ್ ಕಲರ್ ರೆಡ್, ಆರೆಂಜ್. ಸೊ ಅದೇ ಮ್ಯಾಚ್ ಮಾಡ್ಕೊಂಡು ಹೋಗ್ತೀರಾ ಹಿಂಗೆ ಹಾಸ್ಪಿಟ್ಲಿಗೆ? ಮೋಸ್ಟ್ ಆಫ್ ಹಾಸ್ಪಿಟ್ಲಿಗೆ ಮ್ಯಾಚ್ ಮಾಡ್ಕೊಂಡು ಹೋಗಿ ಯೂಸ್ ಇಲ್ಲ. ಬಿಕಾಸ್ ನಾನು ಬೇಸಿಕಲಿ OT-ನಲ್ಲಿ ಕೆಲಸ ಮಾಡೋದು, ಸ್ಕ್ರಬ್ಸ್ ಯಾವಾಗಲೂ ಫುಲ್ ಡೇ. ಮ್ಯಾಚ್ ಮಾಡಿದ್ರು ವೇಸ್ಟೇ. ನೀಲಿ ದಿನ ಸರಿ ಆಗುತ್ತೆ ಅಲ್ವಾ? ಸೊ ಓಕೆ.
ಸೊ ಈಗ ಹಬ್ಬ ಹರಿದಿನ ಅಂದ ತಕ್ಷಣ ಏನೇನೆಲ್ಲ ಕಜ್ಜಾಯಗಳು ಮಾಡ್ತಾರೆ, ಎಲ್ಲ ನೈವೇದ್ಯ ಮಾಡಲಿಕ್ಕೆ ಅಂತ ಹೇಳಿ ಸಾಕಷ್ಟು ವಿಧವಾಗಿ ರೆಡಿ ಮಾಡಿರ್ತಾರೆ. ಸೊ ನೀವೇನೇನು ರೆಡಿ ಮಾಡಿದ್ದೀರಾ? ನವರಾತ್ರಿಗೆ 9 ದಿನನೂ ಉಸ್ಲಿ, ನಮ್ದ್ರಲ್ಲಿ ಸುಂದಲ್ ಅಂತ ಹೇಳ್ತೀವಿ, ಅದು ಡೈಲಿ ಒಂದೊಂದು ಟೈಪ್ ಆಫ್ ಸುಂದಲ್, ಅದು ನೈವೇದ್ಯ ಮಾಡೋದು. ಸೊ ಅದಕ್ಕೂ ದರ್ ಇಸ್ ಅ ಹಿಸ್ಟ್ರಿ ಬಿಹೈಂಡ್ ಇಟ್, ಸುಮ್ಮನೆ ಅದನ್ನು ಹೇಳಿಲ್ಲ. ನವರಾತ್ರಿ ಯೂಶಲಿ ನೋಡಿದ್ರೆ ಇಟ್ ಕಮ್ಸ್ ಈ ಮಾನ್ಸೂನ್ ಎಂಡ್ ಆ್ಯಂಡ್ ಈ ವಿಂಟರ್ ಆಟಮ್ ಸೀಸನ್ ಆ ಟೈಮಲ್ಲಿ ಬರೋದು ನವರಾತ್ರಿ. ಆ್ಯಂಡ್ ಶೀತ, ಐ ಮೀನ್ ದ ಕೋಲ್ಡ್ ಜಾಸ್ತಿ ಇರುತ್ತೆ, ಸೊ ಕಾಯಿಲೆಗಳು ಜಾಸ್ತಿ ಬರುತ್ತೆ. ಅದಕ್ಕೆ ನಮ್ಮ ಆನ್ಸಿಸ್ಟರ್ಸು ಪ್ರೋಟೀನ್ಸ್ ಜಾಸ್ತಿ ಇರೋದು ಇದರಲ್ಲಿ, ಸೊ ಅದಕ್ಕೆ ಅದನ್ನು ಮಾಡ್ಕೊಂಡು ಬಂದರು. ಸೊ ಅದನ್ನ ನೀವು ಡಾಕ್ಟರ್ ಆದರೂ, ಮಾಡರ್ನ್ ಡಾಕ್ಟರ್ ಆದರೂ ಕೂಡ ಈ ಒಂದು ಸಂಸ್ಕೃತಿ ಸಂಪ್ರದಾಯವನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇರೋದು ಭಾಳ ಖುಷಿ ಅನಿಸುತ್ತೆ ನಮಗೆ. ಸೊ ನೀವೇ ಹೇಳ್ತಾ ಇದ್ರಿ, ನಾನು ಚಿಕ್ಕ ವಯಸ್ಸಿಂದ ಈ ರೀತಿಯಾಗಿರುವಂಥ ಗೊಂಬೆಯನ್ನು ಇಡ್ತಾ ಬರ್ತಾ ಇದ್ದೀನಿ, ನಮ್ಮಮ್ಮ ಹೇಳ್ಕೊಟ್ಟಿದ್ರು ನಂಗೆ ಹೀಗೆ ಇಡಬೇಕು ಅಂತ. ಯಾವುದಾದ್ರೂ ಅಂದರೆ ನೀವು ಚಿಕ್ಕ ವಯಸ್ಸಿನಲ್ಲಿರುವಂತಹ ಗೊಂಬೆ ಇಲ್ಲಿವರೆಗೂ ಉಟ್ಕೊಂಡ್ಬಂದಿದ್ದೀನಿ ಅಂತಂದರೆ ಯಾವುದೋ ಒಂದು ಗೊಂಬೆ ಇದೆಯಾ? ಅದು ಆ ವೈಟ್ ಕಲರ್ ಕೃಷ್ಣ ಗಣೇಶ ಇರೋದು, ಅದು ನಮ್ಮ ಅಜ್ಜಿ ಕಾಲದ ಗೊಂಬೆ. ಹೌದು, ಅದೊಂದೇ ಮಿಕ್ಕಿದ್ದೆಲ್ಲ ಹೊಸದೇ. ಹೌದಾ? ಸೊ ರೀತಿ ಇಲ್ಲೆಲ್ಲ ಒಂದು ಕಡೆ ನೋಡ್ತಾ ಬಂದಾಗ ನನ್ಗೆ ಕಾಣಿಸೋದು ಏನು ಗೊತ್ತಾ, ಎಲ್ಲ ಕಡೆಗೂ ಕೃಷ್ಣ ಕಾಣ್ತಿದೆ ನನಗೆ. ಎಲ್ಲ ಕಡೆ ಕಣ್ಣು ಆಯಿಸೋ ಕೃಷ್ಣನ ಗೊಂಬೆ, ಕೃಷ್ಣನ ಮೂರ್ತಿ. ಯಾಕೆ ಅಷ್ಟೊಂದು ಫೇವ್ರೇಟ್? ಏನು ಕೃಷ್ಣ ತುಂಬ ಇಷ್ಟ. ಓಕೆ. ದೇವಿ ಆದ್ಮೇಲೆ ನೆಕ್ಸ್ಟ್ ತುಂಬ ಇಷ್ಟ ಅಂದರೆ ಕೃಷ್ಣ. ಸೊ ಎಲ್ಲ ಕೃಷ್ಣನ ಗೊಂಬೆನೂ ಕಲೆಕ್ಟ್ ಮಾಡ್ಕೊಂಡಿದ್ದೀರಾ. 9 ದಿನ ಗೊಂಬೆನ ಕೂರಿಸ್ತೀರಾ. ಸೊ 9 ದಿನ ಗೊಂಬೆನ ಕೂರಿಸ್ಬಿಟ್ಟು ಕೊನೆ ದಿನ ಯಾವ ರೀತಿಯಾಗಿ ಗೊಂಬೆನ ತೆಗೆದು ಕಪಾಟಲ್ಲಿ ಇಡ್ತೀರಾ? ವಿಜಯದಶಮಿ ದಿನ ಅದೇ ಕನ್ಕ್ಲೂಷನ್, ಅವತ್ತಿನ ದಿನ ಸಾಯಂಕಾಲ ಹಾಗೆ ಯಾವುದಾದ್ರೂ 1-2-3 ಬೊಂಬೆನ ಮಲಗಿಸ್ತೀವಿ. ದಟ್ ಮಾರ್ಕ್ಸ್ ದ ಕನ್ಕ್ಲೂಷನ್. ಹೀಗೆ ಮಲಗಿಸೋದಾ? ಅದೇ ಇದು ಹಿಂಗೆ ಫ್ಲ್ಯಾಟ್ ಮಾಡ್ತೀವಿ, ಮಲಗೋ ಥರ ಬೊಂಬೆನ ಇಟ್ಬಿಡ್ತೀವಿ. ಅದಾದಮೇಲೆ ನೆಕ್ಸ್ಟ್ ಡೇಯಿಂದ ಸ್ಲೋ ಆಗಿ ಒಂದೊಂದು ಸೆಕ್ಷನ್ ಆಗಿ ಪ್ಯಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಓಕೆ ಮ್ಯಾಮ್, ಅದೇ ತುಂಬ ದಿನ ಗೊಂಬೆಗಳನ್ನ ಇಟ್ಟು ಆದ ನಂತರ ಅದನ್ನ ಪ್ಯಾಕಿಂಗ್ ಮಾಡೋದೆಲ್ಲ ಇದೆಯಲ್ಲ, ಬೇಜಾರಾಗುತ್ತೆ. ಅಗೇನ್ ಇನ್ನೊಂದು ವರ್ಷಕ್ಕೆ ಮೇಲೆ ಆಟಿಕ್ಕಿಗೆ ಹೋಗುತ್ತೆ. ಸೊ ನಿಮ್ಗೆ ಯಾವುದಾದ್ರೂ ಹಬ್ಬ, ನವರಾತ್ರಿ ಯಾವುದಾದ್ರೂ ಒಂದು ಸ್ಪೆಷಲ್ ಅಂತ ನವರಾತ್ರಿ ಯಾವುದಾದ್ರೂ ಇದೆಯಾ? ಸ್ಪೆಷಲ್, ನನ್ನ ಜೀವನದಲ್ಲಿ ಈ ನವರಾತ್ರಿನ ನಾನು ಅದಕ್ಕೆ ಉಳಿಯೋ ತನಕನೂ ಮರೆಯಲ್ಲ ಇದನ್ನು ಅಂತ. ಆ ಥರ ಸ್ಪೆಸಿಫಿಕ್ ಆಗಿ ಏನಿಲ್ಲ. ಎವ್ರಿ ಇಯರ್ ಎವ್ರಿ ನವರಾತ್ರಿ ಇಸ್ ಆಲ್ವೇಸ್ ಸ್ಪೆಷಲ್. ಅದು 1 ವೀಕ್ 10 ಡೇಸ್ ಮುಂಚೆ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೋದು, ಒಂದೊಂದಾಗಿ ತೆಗೆದಿಡೋದು, ಸ್ಟೆಪ್ಸಲ್ಲಿ ಫರ್ನಿಚರ್ ಎಲ್ಲ ಮೂವ್ ಮಾಡೋದು. ಸೊ ತುಂಬ ಅದ್ಧೂರಿಯಾಗಿ ಮಾಡೋದು ಇದೇನಾ, ಮತ್ತೆ ಯಾವ್ದಾದ್ರು ಅದ್ಧೂರಿಯಾಗಿ ಮಾಡ್ತೀರಾ ಹಬ್ಬಗಳನ್ನ? ಇದೇ ಮೋಸ್ಟ್ ಇಂಪಾರ್ಟೆಂಟ್ ಹಬ್ಬ. ನಂತರ ದೀಪಾವಳಿ ಗ್ರ್ಯಾಂಡ್ ಆಗಿರುತ್ತೆ ಅಲ್ವಾ? ಆಮೇಲೆ ದೀಪಾವಳಿ ಒಂದೇ ದಿನ ನಮ್ಮದು, ಇದೇ 9 ದಿನ. ಸೊ ಇದೇ ಮೋಸ್ಟ್. ಸೊ ನೀವು ಡಾಕ್ಟ್ರ್ ಆಯ್ತಾ, ನಿಮ್ಮ ಈ ಕಡೆ ನಾನು ಈ ಥರ ಗೊಂಬೆಗಳನ್ನ ಕೂರಿಸ್ಬೇಕು, ಇಲ್ಲ ನಾನು ಅದಕ್ಕೆ ಅಂತಲೇ ಟೈಮ್ ಕೊಡಬೇಕು, ಅದು ನಾನು ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು ಅಂದರೆ ಹೇಗೆ ಅನಿಸುತ್ತೆ? ಹೇಗೆ ಅನ್ನಿಸ್ತು? ಟ್ರೈ ಮಾಡ್ತೀನಿ ಆಸ್ ಮಚ್ ಆಸ್ ಪಾಸಿಬಲ್. ಒಂದು ದಿನಕ್ಕೆ ಅಟ್ಲೀಸ್ಟ್ ಸಾಯಂಕಾಲನಾದರೂ 1 ಅವರ್ ಪೂಜೆ ಮಾಡಬೇಕು ಅಂತ. ಹೆಲ್ಪಿಗೆ ಯಾರು ಬರ್ತಾರೆ ಮ್ಯಾಮ್? ನಾನು ಯಾರಿಗೂ ಹೇಳಿ ಯಾರು ಬರ್ತಾರೋ ಹೆಲ್ಪಿಗೆ? ಅಮ್ಮನ ಎಲ್ಲರೂ, ಅಮ್ಮ ಎಲ್ಲರೂ. ನೈವೇದ್ಯ ಮಾಡೋದೊಬ್ಬರು ಎಲ್ಲ. ಸಾಯಂಕಾಲ ಪೂಜೆ ಇರುತ್ತಾ? ಸಾಯಂಕಾಲ, ಬೆಳಗ್ಗೆ ಬೇಗ ಹೋಗಬೇಕಾಗತ್ತೆ. ಸೊ ಯೂಶಲಿ ಎವ್ರಿ ಟೈಮ್ ಸಾಯಂಕಾಲ. ಡಾಕ್ಟರ್ ಬೇಗ ಎದ್ದೇಳ್ತಾರೆ, ಓಕೆ, ಪೂಜೆ ಮಾಡ್ತಾರೆ, ಆಮೇಲೆ ಹಾಸ್ಪಿಟ್ಲಿಗೆ ಹೋಗ್ತಾರೆ. ಅದರ್ ವೇರು, ಹಾಸ್ಪಿಟ್ಲಿಗೆ ಹೋಗೋದು, ಬರೋದು, ಆಮೇಲೆ ಪೂಜೆ ಮಾಡೋದು. ಹಂಗ ಹಾಸ್ಪಿಟ್ಲಿಗೆ ಹೋಗೋದು, ಫ್ರೆಶಪ್ ಆಗಿ ಮತ್ತೆ ಬಂದು ಪೂಜೆ ಮಾಡೋದು. ಸೊ ಹೀಗೆ, ಸೊ 9 ದಿನನೂ ಹೀಗೆ ನಡೆಯುತ್ತೆ. ಈಗ ಒಂದೊಂದು ಕಡೆಯಲ್ಲಿ ಒಂದೊಂದು ರೀತಿಯಾಗಿ ದಸರಾ ಆಚರಣೆಯನ್ನು ಮಾಡ್ತಾರೆ. ಈಗ ಉತ್ತರ ಭಾರತದ ಸೈಡ್ ಹೋದರೆ ಅಲ್ಲಿಯ ವಿಶಿಷ್ಟತೆಗಳೇ ಬೇರೆ ಇರುತ್ತೆ, ಅಲ್ಲಿ ಆಚರಣೆಗಳೇ ಬೇರೆ ಇರುತ್ತೆ. ಇನ್ನು ಕರ್ನಾಟಕದಲ್ಲಿ ನಮ್ಮ ನಾಡಿನ ಹಬ್ಬ ದಸರಾ ಮೈಸೂರಿನಲ್ಲಿ ಭರ್ಜರಿಯಾಗಿ ಆಗುತ್ತೆ. ಈ ಸಲ ಏನು 11 ದಿನ ಆಗುತ್ತೆ. ಏನು ಬೇರೆ ಬೇರೆ ಕಡೆ ಎಲ್ಲ ಬೇರೆ ಬೇರೆ ಆಚರಣೆ ಮಾಡ್ತಾರೆ. ನಿಮಗೇನು ಕರ್ನಾಟಕದ ಇಷ್ಟ ಆಗುತ್ತಾ ಅಥವಾ ಉತ್ತರ ಭಾರತದ ಸೈಡ್ ಕಡೆಲ್ಲ ಮಾಡೋದು ಇಷ್ಟ ಆಗುತ್ತಾ? ಅವ್ರವ್ರ ಬಿಲೀಫ್. ಸೊ ಅವ್ರನ್ನ ಕೇಳಿದ್ರೆ ಅವ್ರದ್ದು ಇಷ್ಟ, ನಮ್ಮನ್ನು ಕೇಳಿದ್ರೆ ನಾವು. ಓಕೆ. ಬಟ್ ಫೈನಲಿ ದ ಮೆಸೇಜ್ ಇಸ್ ದ ಸೇಮ್. ಎಲ್ಲರೂ ಮಾಡೋದು ದೇವಿಗೆ ಪೂಜೆ ಮಾಡೋದು. ಸೊ ಇವಾಗ
ಈ ಒಂದು ಹಬ್ಬವನ್ನ ಯಾಕೆ ಆಚರಣೆ ಮಾಡ್ತಾರೆ ಹೇಳ್ತೀರಾ? ಇದು 9 ದಿನಗಳು ದೇವಿಗೆ ಸ್ಪೆಷಲ್, ಅವರಿಗೆ ಪೂಜೆ ಮಾಡೋದು. ಫಸ್ಟ್ 3 ದಿನ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ 3 ದಿನ ಡಿವೈಡ್ ಮಾಡಿ ಪೂಜೆ ಮಾಡೋದು. ಸೊ ಮಹಿಷಾಸುರನ್ನ ಕೊಂದು ವಧ ಮಾಡಿ ಅದನ್ನು ಇದು ಮಾಡೋದೇ ಸೆಲೆಬ್ರೇಟ್ ಮಾಡೋದೇ ಹಬ್ಬ. ಸೊ ನಮ್ಮ ವೀಕ್ಷಕರಿಗೆ ಹೇಳಿ, ವಿಶ್ ಮಾಡಿ ಅವ್ರಿಗೂ ಕೂಡ. ಎಲ್ಲರಿಗೂ ನಮ್ಮ ಕಡೆಯಿಂದ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆಗೆ ಮಾತನಾಡಿದ್ರೆ. ಎಸ್ ವೀಕ್ಷಕರೇ, ನೋಡಿದ್ರಲ್ಲ ಡಾಕ್ಟರ್ ಭಾರ್ಗವಿ ಅವರು ಕ್ಲಿನಿಕ್ಗೂ ಅವರ ಒಂದು ಹಾಸ್ಪಿಟ್ಲಿಗೂ ಹೋಗಿ ತದಾದ ನಂತರ ಬಂದು ರೆಡಿಯಾಗಿ ಪೂಜೆ ಮಾಡಿ ನೈವೇದ್ಯ ಮಾಡಿ ಈ ಒಂದು ಗೊಂಬೆಗಳನ್ನ ಇಡ್ತಾರಲ್ವ, ಅದನ್ನು ಸ್ಪೆಷಲ್ ಆಗಿ ಆಚರಣೆಯನ್ನು ಮಾಡ್ತಾರೆ. ಸೊ ನಿಮ್ಮ ಮನೆಯಲ್ಲೂ ಕೂಡ ಇದೇ ರೀತಿ ಆಚರಣೆ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ಕೆಲವೊಬ್ಬರು ಮನೆಯಲ್ಲಿ ಡಿಫ್ರೆಂಟ್ ಆಗಿ ಆಚರಣೆ ಮಾಡ್ತಾರೆ. ಬಟ್ ಆದಷ್ಟು ನಾನು ಡಾಕ್ಟರ್ ಭಾರ್ಗವಿ ಅವರಂತ ಮಾತಾಡ್ಸೋಕೆ ಟ್ರೈ ಮಾಡಿದ್ದೀನಿ, ಆದರೂ ಕೂಡ ಸ್ವಲ್ಪ ಶೈ ಆಗ್ತಾ ಇದ್ರು. ನಮಸ್ಕಾರ. ಇದು ಮೇನ್ ಗೊಂಬೆ 5 ಸ್ಟೆಪ್ಸ್ ಇರೋದು. ಮೇಲ್ಗಡೆ ಪೆರುಮಾಳ್ ತಾಯಾರ, ಆಮೇಲೆ ಈ ಕಡೆ ನಮ್ಮ ಕಾಂಚಿ ಮಠ ಆಚಾರ್ಯಗಳು ಕಾಮಾಕ್ಷಿ ಅಂಬಾಳ್ ಜೊತೆ. ಆಮೇಲೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಪಂಚಭೂತ ಸ್ಥಳಗಳನ್ನು ಇಟ್ಟಿದ್ದೀವಿ, ಲಿಂಗಗಳು. ಕಾಳಹಸ್ತಿ, ಆಮೇಲೆ ಏಕಾಂಬರೇಶ್ವರರ್, ಜಂಬುಕೇಶ್ವರರ್, ತಿರುವಣ್ಣಾಮಲೈ ಮತ್ತು ಚಿದಂಬರಂ ನಟರಾಜರ. ಹಿಂದ್ಗಡೆ ಅದು ತಿರುನಲ್ವೇಲಿ ನೆಲ್ಲೆಯಪ್ಪರ್ ಗಾಂಧಿಮತಿ, ಈ ಕಡೆ ತಿರುವಾರೂರ್ ತ್ಯಾಗರಾಜ ಸ್ವಾಮಿ ಮತ್ತು ಕಮಲಾಂಬಿಕೈ, ಇದು ತಿರುವಣ್ಣಾಮಲೈ, ಅಣ್ಣಾಮಲೈ ಮತ್ತು ಉಣ್ಣಾಮಲೈ. ಹಿಂದ್ಗಡೆ ಚಿದಂಬರಂ ನಟರಾಜರು. ನೆಕ್ಸ್ಟ್ ಸ್ಟೆಪ್ಪಲ್ಲಿ ನವದುರ್ಗೆಗಳು, ಅಷ್ಟಲಕ್ಷ್ಮಿ ಮತ್ತು ಸರಸ್ವತಿ, ದುರ್ಗಾಲಕ್ಷ್ಮಿ ಸರಸ್ವತಿ ಇದರಲ್ಲಿ ಥೀಮಲ್ಲಿಟ್ಟಿರೋದು. ನೆಕ್ಸ್ಟ್ ಸ್ಟೆಪ್ಪಲ್ಲಿ ರಾಮ ಪಟ್ಟಾಭಿಷೇಕ ಗೊಂಬೆ, ಆಮೇಲೆ ನಮ್ಮ ಅಯೋಧ್ಯ ರಾಮಲಲ್ಲ, ಆಮೇಲೆ ಪುರಿ ಜಗನ್ನಾಥ್ ದೇವಸ್ಥಾನದ್ದು. ಕೆಳಗಡೆ 6 ಪಡೆವಿ, ಇದು ಸುಬ್ರಹ್ಮಣ್ಯ ಸ್ವಾಮಿದು 6 ದೇವಸ್ಥಾನಗಳು, ಅದರದ್ದು ಬೊಂಬೆ. ಆಮೇಲೆ ಇದು ಈ ಸಲ ಹೊಸದು ತಗೊಂಡಿರೋದು, ಬಾಲ ರೂಪದಲ್ಲಿ ಗಣೇಶ, ಆಂಜನೇಯ, ಸುಬ್ರಹ್ಮಣ್ಯ ಮತ್ತು ಕೃಷ್ಣ. ಇದು ಟ್ರೆಡಿಷ್ನಲ್ ಆಗಿ ನಾವು ಇಡೋದು ಮರಪಾಚಿ ಗೊಂಬೆ. ಇದು ಎವ್ರಿ ಇಯರ್ ಇಟ್ಟೇ ಇಡ್ತೀವಿ, ಇದು ಪೇರ್ ಆಫ್ ಗೊಂಬೆ. ಆಮೇಲೆ ಇದು ಡೈಲಿ ಪೂಜೆ ಮಾಡೋ ಕಾಮಾಕ್ಷಿ ಅಂಬಾಳ. ಈ ಕಡೆ ಪೂರ್ತಿ ಕೃಷ್ಣರದ್ದು ಗೊಂಬೆಗಳನ್ನ ಕೂರಿಸಿದ್ದೀವಿ. ಹಿಂದ್ಗಡೆ ದ್ವಾರಕಾ ಕೃಷ್ಣ, ಅದ್ರ ಮುಂದ್ಗಡೆ ಮೇಲುಕೋಟೆ ವೈರಮುಡಿ ಸೇವೆದು ಗೊಂಬೆ. ಆಮೇಲೆ ದಶಾವತಾರ, ಶ್ರೀರಂಗಂ ರಂಗನಾಥರು, ಆಮೇಲೆ ಉಡುಪಿ ಕೃಷ್ಣ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಪೆರಿಯಾಳ್ವಾರ್ ಆಂಡಾಲ್ ಜೊತೆ, ಆಂಡಾಲ್ ರಂಗಮನ್ನಾರ್, ಗುರುವಾಯೂರಪ್ಪನ್. ಕೆಳಗಡೆ ಸ್ಟೆಪ್ಪಲ್ಲಿ ಎಲ್ಲ ಥರದ ಕೃಷ್ಣನೂ. ಅದು ನನ್ನ ಪರ್ಸ್ನಲ್ ಫೇವ್ರೆಟ್ ಗೊಂಬೆ, ರಾಘವೇಂದ್ರ ಸ್ವಾಮಿನ ಕೃಷ್ಣ ಆಲಿಂಗನೆ ಮಾಡ್ಕೊಂಡಿರೋ ಥರ ಗೊಂಬೆ. ರಾಧಾಕೃಷ್ಣ ಗೊಂಬೆ, ವಿಠ್ಠಲ ರಕುಮಾಯಿ, ಆಮೇಲೆ ಯಶೋಧ ಕೃಷ್ಣ ಗೊಂಬೆ, ಅದು ನನ್ನ ಮಗ ಈ ಸಲ ತಗೊಂಡಿರೋದು. ಈ ಕಡೆ ಮೀನಾಕ್ಷಿ ಕಲ್ಯಾಣ ಇಟ್ಟಿದ್ದೀವಿ. ಆಮೇಲೆ ರಾಜರಾಜೇಶ್ವರಿ ದರ್ಬಾರ, ಆಮೇಲೆ ನಮ್ಮ ಕಾಂಚಿ ಪರಮಾಚಾರ್ಯರು, ಸಂಗೀತ ಮುಮ್ಮೂರ್ತಿಗಳು. ಕೆಳಗಡೆ ಸ್ಟೆಪ್ಪಲ್ಲಿ ಚೆಟ್ಟಿಯಾರ್ ಗೊಂಬೆ ಅಂತ ಹೇಳ್ತೀವಿ, ಇದು ಅವರು ಎಲ್ಲ ಥರದ ವೆಜಿಟೇಬಲ್ಸ್ ಫ್ರೂಟ್ಸ್ ಜೊತೆ ಕೂತ್ಕೊಂಡಿರೋ ಥರ. ಆಮೇಲೆ ಇದು ಈ ಸಲದ್ದು ಹೊಸ ಗೊಂಬೆ, ಆಂಜನೇಯ ಸ್ವಾಮಿ ವೀಣೆ ನುಡ್ಸೋ ಥರ. ಎಲ್ಲ ಥರದ್ದು ದೇವಿ ಗೊಂಬೆಗಳನ್ನ ಇಟ್ಟಿದ್ದೀವಿ. ಮೇಲ್ಗಡೆ ದುರ್ಗೆ, ಆಮೇಲೆ ಕೆಳಗಡೆ ಕಾಮಾಕ್ಷಿ, ಮೀನಾಕ್ಷಿ, ವಿಶಾಲಾಕ್ಷಿ. ಇಲ್ಲಿ ಸಮಯಪುರಂ ಮಾರಿಯಮ್ಮನ್, ಬಾಲಾ ತ್ರಿಪುರ ಸುಂದರಿ, ಆಮೇಲೆ ಶೃಂಗೇರಿ ಶಾರದೆ, ಆಮೇಲೆ ಅನ್ನಪೂರ್ಣ. ಕೆಳಗಡೆ ಕೋಲಾಪುರ್ ಮಹಾಲಕ್ಷ್ಮಿ, ಇದು ತಿರುಕಡಿಯೂರು ಅಭಿರಾಮಿ, ಆಮೇಲೆ ಅಖಿಲಾಂಡೇಶ್ವರಿ, ಪರ್ವತವರ್ಧಿನಿ, ಆಮೇಲೆ ಲಲಿತಾ ತ್ರಿಪುರ ಸುಂದರಿ. ಈ ಕಡೆ ತಪಸ್ ಮಾಡ್ತಾಳೆ ಕಾಮಾಕ್ಷಿ, ತಪಸ್ ಕಾಮಾಕ್ಷಿ. ಇದು ಕೊಲ್ಲೂರು ಮೂಕಾಂಬಿಕೆ, ಆಮೇಲೆ ನಮ್ಮ ಚಾಮುಂಡೇಶ್ವರಿ, ರೇಣುಕಾದೇವಿ, ಮತ್ತು ಅದು ಕಾಮಾಕ್ಷಿ ಏಕಾಂಬರೇಶ್ವರ, ಕಂಚಿನಲ್ಲಿ ಏಕಾಂಬರೇಶ್ವರರ ಜೊತೆ ಕಾಮಾಕ್ಷಿ ಗೊಂಬೆ.
ಎಸ್ ವೀಕ್ಷಕರೇ, ಇವತ್ತು ನಮ್ಮ ಜೊತೆಗೆ ಮೀನಾ ಸ್ಟೂಡೆಂಟ್ ಕೌನ್ಸಿಲರ್ ನಮ್ಮ ಜೊತೆಗಿದ್ದಾರೆ. ಮ್ಯಾಮ್ ನಮಸ್ತೆ. ಮ್ಯಾಮ್, ಅವ್ರಿಗೆ ಕೇಳ್ತಾ ಇದ್ದೆ ನಿಮ್ಮ ಮಗಳಿಗೆ ಏನು ಅಂತಂದರೆ ಯಾಕೆ ಹಬ್ಬಗಳನ್ನು ಆಚರಣೆ ಮಾಡಬೇಕು ಮಾಡ್ತಾರೆ ಅಂತ ಹೇಳಿ. ನೀವು ಸ್ಟೂಡೆಂಟ್ ಕೌನ್ಸಿಲರ್ ಆಗಿರೋದ್ರಿಂದ ನಿಮ್ಮ ಒಂದು ದೃಷ್ಟಿಕೋನದಲ್ಲಿ ಯಾಕೆ ಹಬ್ಬವನ್ನು ಆಚರಣೆ? ನಾರ್ಮಲ್ ಆಗಿ ಏನಾಗುತ್ತೆ, ಹಬ್ಬ ಅಂತ ಇದ್ದರೆ ಮನೆಯಲ್ಲಿ ಅಡುಗೆ ಮಾಡೋದು, ಊಟ ಮಾಡೋದು, ಚೆನ್ನಾಗಿ ಮಕ್ಕಳಿಗೆ ರಜಾ ಸಿಕ್ಕತ್ತೆ, ಆಟ ಆಡಬೇಕು, ಇಷ್ಟೇ ಬರೋದು. ಇವಾಗ ಏನಾಗುತ್ತೆ, ಎಲ್ಲರೂ ಇಡ್ತಾರೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಅದು ಒಂಥರ ಫ್ಯಾಷನ್ ಅಂತ ಹೇಳ್ತೀವಿ ಅಲ್ವಾ, ಆ ಥರ ಏನು ಕರೆಯೋದು ಮಾಡೋದು, ಇಷ್ಟೇ ಮಾಡೋದು. ಇದು ಒಂದು ನಾನು ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ನನಗೆ ಈಗ 62 ವರ್ಷ ಆಯಿತು. ನಾನು ಚಿಕ್ಕ ಮಗುವಾಗಿ ಇರುವಾಗ, ಒಂದು 10 ವರ್ಷ ಇರುವಾಗ, ನಮ್ಮ ಎಲ್ಲರೂ ಮನೆಯಲ್ಲಿ ಜೋಡಿಸಿರ್ತಾರೆ. ನಮ್ಮ ಅಮ್ಮ ಹೇಳ್ತಾರೆ, ನೀನು ಹೋಗಿ ಎಲ್ಲರ ಹತ್ರ ಕುಂಕುಮಕ್ಕೆ ಬಾ ಅಂತ ಕರೆದ್ಬಿಟ್ಟು ಬಾ ಅಂತ ಹೇಳ್ತಾರೆ. ಆ ಕರೆದ್ಬಿಟ್ಟು ಬಾ ಅಂತ ಹೇಳುವಾಗ ನಾವು ಡೈಲಿ ಏನು ಮಾಡ್ತೀವಿ, ಒಂದೊಂದು ಥರ ಡ್ರೆಸ್ ಮಾಡ್ಕೊಳ್ತೀವಿ. ನಾವು ಡ್ರೆಸ್ ಮಾಡ್ಕೊಂಡು ಅದು ಸಿಗ್ನಿಫಿಕೆನ್ಸ್. ಈಗ ಇವತ್ತು ದಿವಸ ಒಂದು ಫಸ್ಟು 3 days ದುರ್ಗಾ, 3 days ಲಕ್ಷ್ಮಿ, ಲಾಸ್ಟ್ 3 days ಸರಸ್ವತಿ ಅಲ್ವಾ. ಅದನ್ನ ಪ್ರಕಾರ ಏನು ಮಾಡ್ತೀವಿ, ನಮ್ಮ ಅಮ್ಮ ಡ್ರೆಸ್ ಮಾಡಿ ಕಳಿಸ್ತಾರೆ. ನಾವು ಎಲ್ಲ ಚಿಕ್ಕ ಮಕ್ಕಳೆಲ್ಲ ಖುಷಿಯಾಗಿ ಎಲ್ಲರ ಮನೆಗೆ ಕರೆದ್ಬಿಟ್ಟು ಒಂದು ಬ್ಯಾಗ್ ಕೈನಲ್ಲಿ ಇಟ್ಕೊಂಡು ಹೋಗಿ ಅವ್ರು ಕೊಡೋದು, ಉಸ್ಲಿ ಅದು ಇದು ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಬರೋದು. ಈ ಥರ ನಮ್ಮದು ಇತ್ತು. ಅವರು ಡಾಕ್ಟ್ರಾಗಿ ಅವ್ರದ್ದು ಏನು ಹೇಳಬೇಕು ಅವ್ರು ಹೇಳಿದರು. ಬಟ್ ಇದು ಏನು ಬೇಕು ಗೊತ್ತಾ, ಇದು ಫಸ್ಟು ಇದು ಎಲ್ಲ ಪ್ಯಾರೆಂಟ್ಸು ಒಂದು ತಿಳ್ಕೊಬೇಕು. ಇದು ಇಡೋದು ಯಾಕೆ ನಾವು ಇಡ್ತೀವಿ, ಅದರಲ್ಲಿ ಏನು ನಾವು ಮಕ್ಕಳಿಗೆ ಹೇಳ್ಕೊಡ್ಬೇಕು. ಅದು ಒಂದು ಥೀಮ್ ಇಟ್ಟರೆ ಅದನ್ನ ಬಗ್ಗೆ ಮಕ್ಕಳಿಗೆ ಒಂದು ಸ್ಟೋರಿ ಥರ ಹೇಳಬೇಕು. ಆ ಮಗುವು ಅದನ್ನು ಏನು ಮಾಡಬೇಕು, ಇದು ಇಟ್ಟಿರುವುದು ಇದರಿಂದ ಇಟ್ಟಿದ್ದಾರೆ ಅಂತ ಆ ಮಗುವಿಗೆ ಗೊತ್ತಾಗಬೇಕು. ಅದೇ ಚಿಕ್ಕ ವಯಸ್ಸಿಂದ ನಾವು ಬೆಳೆಸ್ಬೇಕು. ಅದು ನಮ್ಮ ಸಂಸ್ಕೃತಿ, ಅದು ನಮ್ಮ ವ್ಯಾಲ್ಯೂಸ್, ಕಲ್ಚರ್ ಯಾವುದು ಬೇಕಾದರೆ ಇಟ್ಕೋಬೋದು. ಅದನ್ನೇ ನಾವು ಏನು ಮಾಡಬೇಕು, ಮುಂದಕ್ಕೆ ಬೆಳೆಸ್ಕೊಂಡು ಹೋಗಬೇಕು. ಇದು ಇದ್ದರೆ ಇದು ನಾವು ಬಿಡ್ತಾ ಇದ್ವಿ. ಫಾರಿನ್ ಕಂಟ್ರೀಸ್ನಲ್ಲಿ ಅದನ್ನು ಏನು ಮಾಡ್ತಾರೆ, ಈಗ ಇಂಪ್ರವೈಸ್ ಮಾಡ್ತಾ ಇದ್ದಾರೆ. ಅದರಿಂದ ನಾನು ಏನು ಹೇಳೋದಂದರೆ, ಇದು ಯಾವ ಹಬ್ಬವಾಗಿರಲಿಕ್ಕೆ, ನವರಾತ್ರಿ ಮಾತ್ರ ಇಲ್ಲ, ಯಾವುದು ಹಬ್ಬ ಇದ್ರೇನು, ಅದು ಕ್ರಿಸ್ಮಸ್ ಆಗಿರಲಿ, ರಂಜಾನ್ ಆಗಿರಲಿ, ಈವನ್ ನವರಾತ್ರಿ ಇರಲಿ, ದೀಪಾವಳಿ ಇರಲಿ, ಯಾವುದಿದ್ರೇನು, ಗಣೇಶ ಹಬ್ಬ, ಅದನ್ನ ಸಿಗ್ನಿಫಿಕೆನ್ಸ್ ಮಕ್ಕಳಿಗೆ ಗೊತ್ತಾಗಬೇಕು ಅಂತ ಇದು ಪ್ಯಾರೆಂಟ್ಸ್ ಹೇಳ್ಕೊಡ್ಬೇಕು. ಕಲಿಬೇಕು. ಇದನ್ನೇ ಇನ್ಸ್ಟಿಟ್ಯೂಷನು ಮಾಡಬೇಕು, ತುಂಬ ಮಾಡಬೇಕು. ಕೆಲವು ಇನ್ಸ್ಟಿಟ್ಯೂಷನಲ್ಲಿ ಏನು ಮಾಡ್ತಾರೆ, ನಾವು ಯಾಕೆ ಇದು ನವರಾತ್ರಿನೇ ಸೆಲೆಬ್ರೇಟ್ ಮಾಡಬೇಕು, ನಾವು ಓನ್ಲಿ ಕ್ರಿಸ್ಮಸ್ ಮಾಡಬೇಕು, ಈ ಥರ ಎಲ್ಲ ತುಂಬ ಇರತ್ತೆ. ಎನಿ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಇದ್ರೇನು ಅವರಿಗೆ ಭಾವಭೇದ ಇರಬಾರ್ದು. ನಾವು ಮಕ್ಕಳಿಗೆ ಅದೇ ಚಿಕ್ಕ ವಯಸ್ಸಿಂದ ಹೇಳ್ಕೊಡ್ಬೇಕು. ಅದು ತುಂಬಾ ಇಂಪಾರ್ಟೆಂಟ್. ಹೌದೌದು, ಇತ್ತೀಚಿನ ಕಾಲದಲ್ಲಿ ಹಾಗೆ ಇದೆ. ನಾವು ಯಾವುದೇ ದೇವರ ಹಬ್ಬವನ್ನು ಆಚರಣೆ ಮಾಡೋದಿಲ್ಲ, ಯಾಕಂತಂದ್ರೆ ಹಿಂದೂ ದೇವರ ಹಬ್ಬವನ್ನು ಆಚರಣೆ ಮಾಡಿಬಿಟ್ರೆ ಇನ್ನೆಲ್ಲಿ ಬೇರೆ ಮತಗಳು ಧರ್ಮಗಳಲ್ಲಿ ಇರುವವರು ಅವ್ರಿಗೆ ಬೇಜಾರಾಗ್ಬಿಡುತ್ತೆ ಅಂತ ಹೇಳಿ. ಬಟ್ ಯಾವಾಗ ಇಂಡಿಯಾದಲ್ಲಿ ಎಲ್ಲಾ ಹಬ್ಬವನ್ನ ಎಲ್ಲರೂ ಸೆಲೆಬ್ರೇಟ್ ಮಾಡ್ತಾರೋ, ಎಲ್ಲಾ ಹಬ್ಬದಲ್ಲಿ ಎಲ್ಲರೂ ಕೈ ಜೋಡಿಸ್ತಾರೋ, ಆಗ್ಲೇ ನಮ್ಮ ಭಾರತ ಪರಿಪೂರ್ಣವಾಗಿರುವಂತದ್ದಾಗುತ್ತೆ. ಇನ್ನೊಂದು ಏನಿದ್ರೆ, ನಾವು ಯಾವಾಗಲೂ ವಿ ಆರ್ ಆಲ್ ಇಂಡಿಯನ್ಸ್ ಅಂತ ಹೇಳ್ತಾ ಇದ್ದೀವಿ. ಇಂಡಿಯಾನಲ್ಲಿ ಇದೇ ನವರಾತ್ರಿ ಒಂದೊಂದು ಪಾರ್ಟ್ನಲ್ಲಿ ಒಂದೊಂದು ಥರ ಸೆಲೆಬ್ರೇಟ್ ಮಾಡ್ತಾರೆ. ಬಟ್ ದ ಸಿಗ್ನಿಫಿಕೆನ್ಸ್ ರಿಮೈನ್ಸ್ ದ ಸೇಮ್. ನೀವು ಭಗವದ್ಗೀತೆ ಆಗಲಿ, ಕುರಾನ್ ಆಗಲಿ, ಬೈಬಲ್ ಆಗಲಿ, ನೀವು ಯಾವುದೇ ಇಟ್ಕೊಂಡ್ರೇನೋ ಅದನ್ನು ಹೇಳಿರೋದು ಧರ್ಮ ಒಂದೇ. ಅದನ್ನೇ ಏನು ಮಾಡ್ತಾರೆ, ಅವರವರು ಕಲ್ಚರ್ಗಿಂದು ಆಚರಣೆ ಮಾಡ್ತಾರೆ. ಅದು ತಪ್ಪಂತ ಏನೂ ಇಲ್ಲ. ಮಕ್ಕಳು ಎಲ್ಲ ಕಲ್ತ್ಕೋಬೇಕು. ಆವಾಗನೇ ನಾವು ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಈ ಭಾವನೆ ಖಂಡಿತವಾಗಿ ಬರುತ್ತೆ. ಇದು ನನ್ನ ಎಕ್ಸ್ಪೀರಿಯನ್ಸ್. 38 ವರ್ಷದಲ್ಲಿ ನಾನು ಶಾಲೆಯಲ್ಲಿ ಟೀಚರ್ ಆಗಿ ಕೆಲಸ ಮಾಡಿದ್ದೀನಿ, ವೈಸ್ ಪ್ರಿನ್ಸಿಪಲ್ ಆಗಿ ಮಾಡಿದ್ದೀನಿ, ಆಮೇಲೆ ಸ್ಟೂಡೆಂಟ್ ಕೌನ್ಸಿಲರ್ ಆಗಿ ಮಾಡಿದ್ದೀನಿ. ಎಷ್ಟೋ ಇದನ್ನಲ್ಲಿ ಮಾಡಿದ್ದೀನಿ. ಅದು ಬಟ್ ಅದು ಬರ್ತಾ ಬರ್ತಾ ಕಡಿಮೆ ಆಗೋದನ್ನೇ ನೋಡಿಬಿಟ್ಟು ಆ ಕಲ್ಚರ್ ನಾನು 3 ಜನರೇಷನ್ ಪಾಠ ಮಾಡಿದ್ದೀನಿ. ಅದು ಕಡಿಮೆ ಆಗ್ತಾ ಇದೆ. ನಾವು ಅದನ್ನ ಮುಂದಕ್ಕೆ ಅದನ್ನೇ ಸ್ಟಾಪ್ ಮಾಡಿಬಿಟ್ರೆ ನಿಜವಾಗಿಲ್ಲೂ ಒಂದು ಸ್ಟೇಜ್ನಲ್ಲಿ ನಮ್ಮ ಮಕ್ಕಳಿಗೆಲ್ಲ ಮರ್ತೋಗ್ಬಿಡತ್ತೆ. ಅದು ಒಂದು ಮನೆಯಿಂದ ಇನ್ನೊಂದು ಮನೆ ಯಾಕೆ ಹೋಗುವುದಂತ ಇದ್ರೆ, ನಾವು ಒಬ್ರಿಗೊಬ್ರು ಇಂಟ್ರೊಡ್ಯೂಸ್ ಮಾಡ್ಕೋಬೇಕು ಫಸ್ಟು. ಇನ್ನೊಂದಿದ್ರೆ ಒಂದು ಖುಷಿ, ಆ 9 ದಿವಸನೂ ಲೇಡೀಸ್ ಎಲ್ಲ ಎಲ್ವರಿಬಡಿ ಸುವಾಸಿನೀಸ್
ಅದು ಎಲ್ಲ ಚಿಕ್ಕ ಮಕ್ಕಳು ಕನ್ಯಾ ಮಕ್ಕಳಿದ್ರೆ ಅವರೆಲ್ಲ ಪೂಜೆ ಮಾಡಬೇಕು ಅವರೆಲ್ಲ. ಇದೆಲ್ಲ ನಾವು ಏನು ಬೇಕು ಇದೆಲ್ಲ ಬೆಳೆಸಿದ್ರೆ ನಮ್ಮ ಮಕ್ಕಳು ನಾಳೆ ಮುಂದಕ್ಕೆ ಮಾಡ್ತಾರೆ. ಓಲ್ಡ್ ಏಜ್ ಹೋಮ್ಸ್ ಇರಲ್ಲ, ಎಲ್ಲರೂ ಖುಷಿಯಾಗಿ ಮನೆಯಲ್ಲಿ ಇರ್ತಾರೆ. ಇದನ್ನೇ ನಾನು ಎಲ್ರಿಗೂ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೊ ಮಚ್. ನಮ್ಮ ಜೊತೆಗೆ ತುಂಬ ಚೆನ್ನಾಗಿ ಮಾತಾಡಿದ್ರಿ. ಸ್ಟೂಡೆಂಟ್ಗಳಿಗೆ ಏನು ಬೇಕು, ಯಾವ ರೀತಿಯಾಗಿ ಸ್ಟೂಡೆಂಟ್ಗಳು ಗ್ರೋತ್ ಆಗಬೇಕು, ಹಬ್ಬದ ಪರಿಚಯ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ನ ಕೊಟ್ರಿ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ನನ್ನ ಹೆಸರು ಮೀನಾ, ಇವರು ನನ್ನ ಯಜಮಾನರು ರಾಜಶೇಖರನು. ಮುಂದೆ ಭೇಟಿ ಕೊಟ್ಟಿರೋದು ನನ್ನ ಮಗಳು ಡಾಕ್ಟರ್ ಭಾರ್ಗವಿ. ಫ್ರೀಡಮ್ ಟಿ ವಿ ಆಚೆ ಬಂದು ನಮಗೆ ಇಷ್ಟು ಭೇಟಿ ತೊಗೊಂಡು ನಮ್ಮನ್ನೇ ಗೌರವ ಮಾಡಿರೋದಕ್ಕೆ ಧನ್ಯವಾದಗಳು. ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು ಸರ್. ಎಲ್ಲರಿಗೂ ಹ್ಯಾಪಿ ದಸರಾ, ನವರಾತ್ರಿ ಶುಭಾಶಯಗಳು ಫಾರ್ ಎವ್ರಿಬಡಿ. ಥ್ಯಾಂಕ್ ಯು ಆ್ಯಂಡ್ ಒನ್ಸ್ ಅಗೇನ್ ಥ್ಯಾಂಕ್ ಯು. ನಮಸ್ಕಾರ. ನಮಸ್ಕಾರ. ಎಸ್, ಇದಾಗಿತ್ತು ಹೊತ್ತಿನ ಸ್ಪೆಷಲ್ ಹಬ್ಬದ ಒಂದು ನ್ಯೂಸ್. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಫ್ರೀಡಮ್ ಟಿವಿ. ಇದು ಜನಸಾಮಾನ್ಯರ ಶಕ್ತಿ. ಮೈಸೂರು ದಸರಾ ಎಷ್ಟೊಂದು ಸುಂದರ.